ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಾ ಇರೋದು. ನೋಡ್ಬೋದು ಸಮಯ ಆವಾಗಲೇ 7:30. ಆವಾಗಲೇ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ನೋಡಿ, ಲಾಗೋಡಿ ಇಡ್ತಾ ಇದ್ದೀವಿ ಈಗ ತೋಟಕ್ಕೆ. ಇಬ್ಬರು ನಮ್ಮ ತಂದೆಯವರು ಮತ್ತು ಇನ್ನೊಬ್ಬರು ಕೆಲಸದವ್ರು ಬಂದಿದ್ದಾರೆ. ಈಗೆಲ್ಲ ಸಾಲು ತೆಗಿತಾ ಇದ್ದಾರೆ ಆ ಕಡೆಯಿಂದ. ಇಷ್ಟೊತ್ತು ನಮ್ಮ ತಾಯಿಯವರು ಇಡ್ತಾಯಿದ್ರು. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಮ್ಮ ತಾಯಿಯವರು ಅಡುಗೆ ಮಾಡ್ಕೊಬರ್ತೀನಿ ಅಂತೇಳಿ ಹೊರಟರು. ನಾನೀಗ ಅವ್ರ ಬದಲು ನಾನು ಮಾಡ್ತಾಯಿದ್ದೀನಿ ಕೆಲಸನ. ಲಾಗೋಡಿ ಇಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾರೆ, ಯಾರಾದರೂ ನಮ್ಮ ಊರಿ ಸುತ್ತಮುತ್ತ ಅವರೆಲ್ಲ ವೀಡಿಯೋ ನೋಡಿದವರೆಲ್ಲ, ಏನಪ್ಪ ನೀನೇನು ಕೆಲಸ ಮಾಡ್ತೀಯ, ಅವಾಗ ನೋಡಿದ್ರು ಬರೋ ವೀಡಿಯೋ ಮಾಡ್ಕೊಂಡೇ ಇರ್ತೀಯ ಅಂತ ಕೇಳ್ತಾರೆ. ವೀಡಿಯೋ ಮಾಡೋದೇನೋ ನಿಜನೇ, ಬಟ್ ಆದರೆ ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ಇಲ್ಲಿ. ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ತಿರುಗಿ ಮತ್ತೆ ಇಲ್ಲಿ ಒಂದು ಸ್ಟ್ಯಾಂಡ್ ಇಲ್ಲ ನನ್ನ ಹತ್ರ. ಫಸ್ಟ್ ಆಫ್ ಆಲ್ ಸ್ಟ್ಯಾಂಡ್ ಇದ್ದರೆ ನಾನು ಬೇಕಾದ್ರೆ ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡಿ ತೋರಿಸ್ಬೋದು. ಅದೇ ಎಲ್ಲರೂ ಕೇಳೋದೇನು ಅಂದರೆ, ಬೇರೆಯವ್ರು ಕೆಲಸ ಮಾಡೋದನ್ನು ವೀಡಿಯೋ ಮಾಡಿ ತೋರಿಸ್ತೀಯ, ಬಟ್ ನೀನು ಕೆಲಸ ಮಾಡಲ್ವಲ್ಲ ಅಂತ ಅಂದರು. ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ. ಹಾಗಾಗಿ ನಾನು ಕೆಲಸ ಮಾಡೋದನ್ನು ತೋರ್ಸೋಕ್ಕಾಗಲ್ಲ. ಈಗ ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಆಲ್ರೆಡಿ ಬಂದು ಲಾಗೋಡಿ ಹಿಡ್ಕೊಂಡು ಲಾಗೋಡಾಗ್ತಾಯಿದ್ದೀನಿ ಗಿಡಕ್ಕೆ. ಆದ್ರೂ ಸಣ್ಣ ಪುಟ್ಟ ವೀಡಿಯೋ ಫೋನು ತೆಂಗಿನ ಗಿಡಕ್ಕೋ ಈ ಥರ ತೆಂಗಿನ ಇದರಲ್ಲಿ ಸಿಗಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ಅದನ್ನು. ಬಟ್ ನಾನು ಕೆಲಸ ಮಾಡೋದನ್ನು ವೀಡಿಯೋ ಮಾಡೋದು ಕಮ್ಮಿ. ಬೇರೆಯವ್ರ ಕೆಲಸ ಮಾಡೋದನ್ನೇ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ಯಾರೋ ಯೂಟ್ಯೂಬಲ್ಲಿ ನನಗೆ ಒಂದು ಕಾಮೆಂಟ್ ಮಾಡಿದರು, ಅಣ್ಣ ನಿಮಗೆ ಲವರ್ ಇದ್ದಾರಾ ಅಂತ. ಯಾರೋ ಆ ಥರದವ್ರು ಯಾರೂ ಇಲ್ಲ. ನಾವು ಆ ಥರದಕ್ಕೆಲ್ಲ ಹೋಗಲ್ಲ. ಹಾಗಾಗಿ ಆ ಥರ ಯಾರೂ ಇಲ್ಲ. ಆ ಥರ ತಪ್ಪರ್ಥ ತಿಳ್ಕೊಳ್ಳೋದು ಬೇಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಬೆಳಗ್ಗೆ ತೋಟದ ಹತ್ರ ಕೆಲ್ಸಕ್ಕೆ ಬಂದಿದ್ದೀನಿ. ನಮ್ಮ ತಂದೆಯವರು ತೋರಿಸ್ತೀನಿ ನೋಡಿ. ಹಾಗೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡು ಅಂತಾರೆ. ನಾನು ಸ್ವಲ್ಪ ಯೂಟ್ಯೂಬ್ಗೆ ಹೊಸಬ. ನನಗೇನು ಗೊತ್ತಿಲ್ಲದಿರೋದನ್ನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನಗೆ ನ್ಯೂ ಕಂಟೆಂಟ್ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಯೋಚನೆಗಳು ಬರ್ತವೆ ನ್ಯೂ ಕಂಟೆಂಟ್ ಎಲ್ಲ, ಬಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ. ಹಂಗಾಗಿ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ಗಳು ಗೊತ್ತಿದ್ದರೆ ಹೀಗೆ ಮಾಡಿ ಅಣ್ಣ ಅಂತ, ನಿಮಗೆ ಕಂಟೆಂಟ್ ಯಾವುದಾದ್ರೂ ಗೊತ್ತಿದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನಾನು ಟ್ರೈ ಮಾಡ್ತೀನಿ. ಬನ್ನಿ, ಎಷ್ಟೊತ್ತಿಗೆ ಮಾತಾಡ್ಕೊಂಡೇ ಇದ್ದರೆ ಕೆಲಸ ಆಗಲ್ಲ. ಕೆಲಸ ಮಾಡಲೇಬೇಕಲ್ವ. ಎಷ್ಟೊತ್ತು ನನಗೆ ವೀಡಿಯೋ ಮಾಡ್ಕೊಂಡೇ ಇದ್ದರೆ ಮುಂದೆ ಎಲ್ಲ ತುಂಬ ನೋಡ್ರಿ, ಈ ಕಡೆ ಎಲ್ಲ ಇಡೋದಿದೆ, ಇಡಬೇಕೀಗ. ವ್ಯವಸಾಯದಿಂದ ಇವತ್ತೇನು ಉಪಯೋಗ ಇಲ್ಲ ಅಂತೇಳಿ ಇವತ್ತೆಷ್ಟೋ ಜನ ಭೂಮಿ ಇದ್ದು ವ್ಯವಸಾಯ ಮಾಡದೆ ಇವತ್ತೆಷ್ಟೋ ಜನ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದೀರಾ. ಆ ಥರದವ್ರಿಗೊಂದು ಕಿವಿ ಮಾತು, ಮಳೆ, ಬೆಳೆ, ಬೆಲೆ ಇವು ಮೂರು ಸರಿಯಾಗಿ ಸಿಕ್ಬಿಟ್ರೆ ಇದರಷ್ಟು ಮುಂದೆ ನೆಮ್ಮದಿ ಜೀವನ ಯಾವುದೂ ಇಲ್ಲ. ಮುಖ್ಯವಾಗಿ ತಿಳ್ಕೊಳ್ಳಿ. ನೋಡಿ, ಗಿಡಕ್ಕೆ ಈ ಥರ ಗೊಬ್ಬರ ಇಡಬೇಕಾದ್ರೆ ಇದು ಲಾಗೋಡು ಮತ್ತು ವೀರ್ಯ ಎರಡೂ ಮಿಕ್ಸ್ ಆಗಿದೆ. ಇದು ಬುಡಕ್ಕೆ ಹತ್ತ ಇಡಬಾರ್ದು. ಸಸಿ ತುಂಬ ಬುಡ ಹತ್ರ ಇಟ್ಟರೆ ಏನಾಗುತ್ತೆ, ಸಸಿ ಸುಟ್ಟೋಗುತ್ತೆ. ಹಂಗಾಗಿ 2 ಇಂಚು ಇಷ್ಟಾದರೂ ಗಿಡಕ್ಕೆ ಗ್ಯಾಪ್ ಇರಬೇಕು. ಇಲ್ಲಿಗೆ
ಏನಕ್ಕೆ ಹಾಕೋದು ಅಲ್ಲಿ ಅಂತ ಅಂದರೆ, ತುಂಬ ಗಿಡದ್ದು ಬುಡ ಆದರೆ ಏನಾಗುತ್ತೆ, ತುಂಬ ಗಿಡದ ಬುಡದ ಹತ್ರ ಇಟ್ಬಿಟ್ರೆ ಏನಾಗುತ್ತೆ, ಕೆಲವೊಂದು ಸರಿ ಅದ್ರ ಮೇಲೆ ಮಣ್ಣು ಮುಚ್ಕೊಂಡಿಲ್ಲ ಅಥವಾ ನೀರು ಹರಿಲಿಲ್ಲ ಅದ್ರ ಮೇಲೆ ಅಂದರೆ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರಬೇಕು. ಈಗ ನಾನು ಹೇಳ್ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ನಿಮ್ಗೆ ಯೂಸ್ ಆಗ್ಬೋದು, ಯೂಸ್ ಆಗದೇ ಇರ್ಬೋದು. ಯಾಕೆ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿರೋರು ಇದ್ದೀರಾ, ತಿಳ್ಕೊಳ್ದೇ ಇರೋರು ಇದ್ದೀರಾ. ಹಾಗಾಗಿ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಗಿಡಕ್ಕಿಂತ 2 ಇಂಚು ಇಡೋದನ್ನ ಲಾಗೋಡು ಸ್ವಲ್ಪ ದೂರನೇ ಇಡಬೇಕು, ಅದು ಬೆಟರ್ ನನಗೆ ಗೊತ್ತಿರೋ ಮಟ್ಟಕ್ಕೆ. ಫೈನಲಾಗೆಲ್ಲ ಲಾಗೋಡು ಇಟ್ಟಿದ್ದು ಮುಗೀತು.